ಏ ಸಂಜನಾ ಇಂಟರ್ವ್ಯೂಗೆ ಹೋಗಿದ್ದೆ ಅಂತಲ್ಲ, ಪಾಸ್ ಆಪೇ ಅಲ್ಲ? ಈ ಸಂಜನ ಕೈ ಇಟ್ಲು ಅಂದ್ರೆ ಫೇಲ್ ಆಗ ಮಾತೇ ಇಲ್ಲ. ಅಂದ್ರ ಕೆಲಸ ಪಕ್ಕ ಆದಂಗೆ ಆಯ್ತು. ಏ ಪಕ್ಕ ಅಂತ ಕೇಳ್ತಿಯಲ್ಲ, ತಿಂಗಳಿಗೆ 28,000 ಗೊತ್ತಾ? ಇವತ್ತಂತೂ ನನಗೆ ಭಾಳ ಖುಷಿ ಆಗಕತ್ತೈತಿ. ಇವಾಗ ನಮ್ಮ ಮನೆಗೆ ಹೋಗಿ ನಮ್ಮ ಅವ್ವನ ಹತ್ರ ಪಾಯಸ ಮಾಡ್ಕೊಂಡು ಕುಡಿತೀನಿ. ಆಹಾ, ಹಂಗಂದ್ರ ನಿಮ್ಮವ್ವ ಇವತ್ತು ನಿನ್ನ ಪಲ್ಲಕ್ಕೆ ಕುಂದ್ರಿಸ್ಕೊಂಡು ಮೆರವಣಿಗೆ ಮಾಡ್ತಾಳ. ಹ್ಞೂ, ನಮ್ಮ ಅವ್ವ ಅಂದ್ರೆ ಏನು ಕಡಿಮೆನಾ? ಇನ್ನು ಮುಂದೆ ಮಹಾರಾಣಿ ನೋಡ್ಕೊಂಡಂಗೆ ನೋಡ್ಕೊತೀನಿ. ಆಯ್ತು ಜಲ್ದಿ ಹೋಗಿ ನಿಮ್ಮವ್ಗೆ ಹೇಳು, ಆಕಿನೂ ಖುಷಿ ಆಗ್ತಾಳ. ಹಂಗ ಗೌರಮ್ಗ ಬಾಯಿ ಮುಚ್ಚಿಸು, ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಕತ್ತಾಳ. ಅಕ್ಕಿ ಯಾಕೆ ನಮ್ಮ ಮನೆ ಮುಂದೆ ಜಗಳ ಮಾಡಕತ್ತಾಳ? ಹಿಂಗ್ಯಾಕೆ ಮಾತಾಡ್ತೀವಿ, ನಿನಗೆ ಗೊತ್ತಿಲ್ಲ? ನಿನ್ನ ಓದ್ಸಕ್ಕಂತೇಳಿ ನಿಮ್ಮವ್ವ ಗೌರಮ್ನ ಹತ್ರ ಸಾಲ ಮಾಡ್ಯಾಳ. ಹೌದಾ? ಈ ವಿಷಯ ನಮ್ಮ ಅವ್ವ ನಂಗೆ ಹೇಳೇ ಇಲ್ವಲ್ಲ. ಅಷ್ಟೇ ಅಲ್ಲ, ಅಸಲು ಬಡ್ಡಿ ಟೈಮ್ ಸರಿ ಕೊಟ್ಟಿಲ್ಲ ಅಂದ್ರ ನಿನ್ನ ಮಗಳನ್ನ ನನ್ನ ಮಗ ಕೊಟ್ಟು ಮದುವೆ ಮಾಡಂತ ನಿಮ್ಮ ಮನೆ ಮುಂದೆ ಕುಂತಾಳ. ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಇಸ್ಕೊಳ್ಳೋ ಬಿಟ್ಬಿಟ್ಟು ಆಕಿ ನನ್ನನ್ನೇ ಕೇಳಕತ್ತಾಳ. ಮಾಡ್ತೀನಿ ತಡಿ ಆಕಿಗೆ. ಹೋಗ ಮೊದ್ಲ ಗೌರಮ್ನ ಬಾಯಿ ಮುಚ್ಚು. ನೋಡ್ಬೇ ಸರೋಜ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಡ್ಡಿ ಗಂಟೆ ಒಂದೇ ಸಲ ಕೊಡ್ಬೇಕು. ನಿನ್ನ ಹುಚ್ಚುಚಕರ ಮಾಡಿ ಅವಾಗ ಕೊಡ್ತೀನಿ ಅಂತ ಕೇಳಾಗಿಲ್ಲ ನಾನು. ಇಸ್ಕೊಂಡಾಗಿನ ಮಾತು ಕೊಡಾಗಿರಾಗಿಲ್ಲ ನಿಮಗೆ. ಮೆಲ್ಲಕ ಬಂದು ಯವ್ವ ಯಕ್ಕ ಅಂತೇಳಿ ಇಸ್ಕೊಂಬರ್ತೀರಿ. ಬಡ್ಡಿ ಅಸಲು ಒಮ್ಮೆಲೆ ಕೊಡಾಗಿದ್ರೆ ಕೊಡು, ಇರಲಿಲ್ಲ ಅಂದ್ರೆ ನಿನ್ನ ಮಗಳ ನನ್ನ ಮಗ ಕೊಟ್ಟು ಮದುವೆ ಮಾಡು. ಇನ್ನೂ ಸ್ವಲ್ಪ ದಿನ ತಡ್ಕ ಗೌರಮ್ಮ. ಯಾಕೆ ಹಿಂಗೆ ಮಾಡ್ತಿ? ನೀನು ರೊಕ್ಕನೂ ಕೊಡ್ತೀನಿ, ಬಡ್ಡಿನೂ ಕೊಡ್ತೀನಿ, ತಡ್ಕ ಸ್ವಲ್ಪ. ನನಗೆ ಗೊತ್ತಿಲ್ಲ, ಈ ತಿಂಗಳ ಕೊಡ್ಬೇಕಂತ ಹೇಳಿದ್ ನಾನು. ಬಂದು ಕೇಳಿದಾಗ ಹ್ಞೂ ಅಂದಿದ್ದು ನೀನು. ಈ ತಿಂಗಳು ಕೊಡೋ ಅಂದ್ಗಸಲೆ ಈಗ ಬಂದೀನಿ, ಕೊಟ್ಟು ಕಳಿಸಿ ಮೊದ್ಲು. ಗೌರಮ್ಮ, ನಿನ್ನ ರೊಕ್ಕ ನಾನು ಎಷ್ಟು ದಿನ ಇಟ್ಕೊಂತೀನಿ ಅಷ್ಟು ದಿನ ನನಗೆ ಒಜ್ಜಿ ಕೊಡ್ತೀನಿ. ಸ್ವಲ್ಪ ತಡ್ಕ, ಎಲ್ಲಿ ಓಡೋಗಲ್ಲ ಅವು. ಈಗ ನನಗೆ ರೊಕ್ಕ ಬೇಕು, ಕೊಡು. ಇಲ್ಲ ಅಂದ್ರೆ ನಿನ್ನ ಮಗಳ ನನ್ನ ಮನೆಗೆ ಕಳಿಸು. ಏನಂತ ಮಾತಾಡ್ತೇವೆ? ಕಳ್ಸ ಅಂದ ತಕ್ಷಣ ಕಳ್ಸೋಕೇನು ಎಮ್ಮಿನ ಏನು ಆಕಳನ? ಮೊದ್ಲಾಕಿ ಬೀಪೇದಾಳ, ನನಕಿನ್ನ ಇದೇಳ ನೋಡು. ಮತ್ತೆ ಸುಮ್ಮನೆ ಮಾತಾಡ್ಬೇಡ ಹಂಗೆಲ್ಲ. ಯಾಕೆ ಬೇ ರೊಕ್ಕ ಕೊಡೋಗಿನ ಮಾತು ಈಗ ನೆನಪಿಲ್ಲ ನಿನಗೆ? ಯಾಕೆ ಹಿಂಗೆ ಜಗಳ ಮಾಡಕತ್ತೀರಿ? ಬಾರವ್ವ ಬಾ, ನಿನ್ನ ಸಲ ಮಾತಾಡಕತ್ತಿ ಬಾ. ನಿನ್ನ ಸುದ್ದಿನ ಈ ನಿನ್ನ ಸಲ ಕಾಯ್ಕೊಂತ ಕೂತಿದ್ದಿ ನೋಡಿ. ಈಗ ಎಷ್ಟೊತ್ತು ಬಂದು ನಿಮ್ಮ ಮನೆ ಮುಂದೆ ಕಾಯ್ಕೊಂತ ಕೂತೀನಿ ನಾನು. ಯಾಕೆ ಎದಕ್ಕೆ ನಮ್ಮ ಅವನ ಜೋಡಿ ಜಗಳ ಮಾಡಕತ್ತಿ ನೀನು? ಕೊಡೋ ರೊಕ್ಕ ಕೊಟ್ಟಿದ್ರ ನಾನು ಯಾಕೆ ಜಗಳ ಆಡ್ತಿದ್ದೆ? ಎಷ್ಟೊತ್ತು ನಿಮ್ಮ ಮನೆ ಮುಂದೆ ಬಂದು ಕಾಯ್ಕೊಂತ ಕುಂತ ನಾನು. ಯಾಕೆ ಬೇ ಸರೋಜ, ನನ್ನ ಹತ್ರ ರೊಕ್ಕ ಸಿಗಿದ್ದು ನಿನ್ನ ಮಗಳಿಗೆ ಹೇಳಿಲ್ಲ? ಗೌರಮ್ಮ, ಆಕಿ ನನ್ನ ಮಗಳು ಯಾವುದೋ ಒಂದು ಕೆಲಸಕ್ಕೆ ಪರೀಕ್ಷೆ ಬರೆಯೋಕೆ ಹೋಗಿದ್ಲು. ಅದ್ರ ಪಾಸ್ ಆಗ್ಯಾಳ ಇಲ್ಲ ಗೊತ್ತಿಲ್ಲ. ನೀನು ಮತ್ತೆ ಇದು ಒಂದು ಹೇಳ್ಬಿಟ್ಟು ಆಕಿನ ತಲೆ ಗುಂಗಿಡಿಸ್ಬೇಡ. ಕೊಡ್ತೀನಿ, ಎಲ್ಲಿಗೆ ಹೋಗಲ್ಲ, ಸ್ವಲ್ಪ ತಡ್ಕ. ಮೊದಲು ಆಕಿ ಅದಾಗ ಗುಂಗದಾಗ ಅದ್ಯಾಳ. ನನಗೆ ಗೊತ್ತು ನಿನ್ನ ಮಗಳು ಕೆಲ್ಸಕ್ಕೆ ಹೋಗ್ಕೊಳ್ಳಿ. ಈಗ ಅನ್ನೋದು ನಾ ಸಾಲ ಕೊಟ್ಟಿದ್ದು ನಿನಗೆ ವಾಪಸ್ ಕೊಡ್ಲಂತ ಅಲ್ಲ, ನಿನ್ನ ಮಗಳ ನನ್ನ ಮಗ ಕೊಟ್ಟು ಮದುವೆ ಮಾಡ್ಲಂತ ಕೊಟ್ಟೀನಿ. ಓ, ಅದ ನಿನ್ ಪ್ಲಾನು? ಹಂಗೆ ಹೆಣ್ ಕೇಳಿದ್ರೆ ಯಾರು ಕೊಡಲ್ಲ ಅಂತ ನಮ್ಮ ಅವನ ಹತ್ರ ಸಾಲ ಕೊಟ್ಬಿಟ್ಟು ನಮ್ಮ ಮನೆಗೆ ಹೆಣ್ ಕೇಳಕ್ ಬಂದಿದ್ಯಲ್ಲ ನೀನು? ಯಾಕವ ನನ್ನ ಮಗನ ಕುಡುಕ ಅಂತೀರಿ? ನೀನು ಯಾವಾಗ ನೋಡಿ ನನ್ನ ಮಗ ಕುಡಿಯೋದು? ಯಾಕ ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನ ನಿನ್ ಮಗ ಕುಡಿಯೋದು? ಗೊತ್ತಾದ್ರ ಬೇಸತ್ ಬಿಡು. ಮದುವೆ ಆದ್ಮೇಲೆ ಗೊತ್ತಾಗಿದ್ರ ಮತ್ತೆ ಸಮಸ್ಯೆ ಹಾಕಿದ್ವು. ಈಗ ಮೊದ್ಲಾಗ ಗೊತ್ತಾಗಿ ಚಲೋ ಆತ್ ನೋಡು. ಬಿಡ್ತಾನ ಬಿಡು, ಮದುವೆ ಆಗಿದ್ದಿ. ನಿನ್ ಮಾತಿನ ಅರ್ಥ ಹೆಂಗೈತಂದ್ರೆ ಬೇಲಿ ಮೇಲೆ ಕಾಲಿಟ್ಟು ಚುಚ್ಚುತ್ತೆ ಅಂತ ಗೊತ್ತಿದ್ರು ಮತ್ತೆ ಯಾರಾದ್ರೂ ಕಾಲಿಡಕ್ ಹೋಗ್ತಾರಾ? ಯಾಕಬೇ ನಿನ್ನ ಮಗಳು ಬೇಲಿಗಿಲಿ ಅಂತ ಭಾಳ ಮಾತಾಡ್ತಾವಲ್ಲ. ನಿನ್ನ ಮಗಳು ಮಾತಾಡೋ ಮಾತು ಚಂದ ಕಾಣಿಸುತ್ತ ನಿನಗೆ? ಆಕಿ ಮಕ್ಕ ನೋಡ್ಕೊತ ಕುಂತಿಯಲ್ಲ. ನಾನೇನು ಮಾಡೋಕ್ಕಾಗತ್ತವ? ರೊಕ್ಕ ಇಸ್ಕೊಂಡ್ ತಪ್ಪಿಗೆ ನೀನೇನಂದ್ರು ಅನ್ಸ್ಕೋಬೇಕಾಗತ್ತೆ ನಾನು. ಆಕಿಗೆ ಯಾಕೆ ಅನ್ಸ್ತಿ? ಆಕಿ ಏನ್ ಪುಕ್ಷಟೆ ಕೊಟ್ಟಳೇನಾ? ಬಡ್ಡಿ ಇಸ್ಕೊಂತಾಳ ತಾನೆ, ಮತ್ ನೀ ಯಾಕೆ ಅನ್ಸ್ತಿ? ಹೌದೌದು, ತಾಯಿ ಮಗಳು ಮಾತಾಡ್ದ ಬಿಟ್ಟು ನಾನು ರೊಕ್ಕ ಕೊಡ್ರಿ ರೊಕ್ಕಿ ನಾನು. ಆಯ್ತು ಹೋಗು, ಇನ್ನೊಂದು 2 ತಿಂಗಳಲ್ಲಿ ನಿನ್ ದುಡ್ಡು ತಂದು ಕೊಡ್ತೀನಿ. ಕೊಟ್ಟಿರೋದು 50,000, 5 ಲಕ್ಷ ಕೊಟ್ಟಿರೋ ಬಿಲ್ಡಪ್ ಕೊಡ್ಬೇಡ. ಅಲ್ಲವೇ, ಇನ್ನೂ 2 ತಿಂಗಳಿಗೆ ಎಲ್ಲಿಂದ ತಂದು ಕೊಡ್ತಿ? ಇವತ್ತು ನಾನು ಇಂಟರ್ವ್ಯೂಗೆ ಹೋಗಿದ್ನಲ್ಲ, ಅದ್ರಲ್ಲಿ ಸೆಲೆಕ್ಟ್ ಆಗಿನಿ. ತಿಂಗಳಿಗೆ 28,000 ಸಂಬಳ. ಯವ್ವ, ಹಂಗಾರ ದೇವ್ರ ಕಣ್ಣು ಬಿಟ್ಟ ನಮ್ಗೆ. ಗೌರಮ್ಮ, ನಿನ್ನ ರೊಕ್ಕದ ಏನು ಚಿಂತೆ ಮಾಡೋಕೋಬೇಡ. ನೋಡಿ, ಇನ್ನೂ 2 ತಿಂಗಳ ನನ್ನ ಮಗಳು ತಂದು ಕೊಡ್ತಾವ ಅಂತ. ಹ್ಞೂ ನಿನ್ನ ಮಗಳಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಬೇಸಾಯ್ತು ಬಿಡು. ಆಯ್ತು ತಗ, ಈಕಿ ಕೆಲ್ಸಕ್ಕೆ ನಿನ್ನ ಮಗಳಿಗೆ ಅಂದ್ರೆ ನನ್ನ ಮಗನ ಮದುವೆಯಲ್ಲೇ ಕಳಕ್ಕಿ. ಜಲ್ದಿ ನಾನು ರೊಕ್ಕ ಕೊಡ್ರಿ, ಬರ್ತೀನಿ ನಾನು. ಒಳ್ಳೆ ರೆಡಿ ಮಾಡಿ ರೊಕ್ಕನ. ನಾನು ಆಸೆ ಭಾಳ ಇಟ್ಕೊಂಡಿದ್ದೆ ಮಗ ಕೊಡ್ತಾ ಅಂತೇಳಿ. ಕರೆ ಅಂದ್ರೆ ಕೆಲ್ಸಕ್ಕೆ ತಗೊಂಡಾರ ನಿನ್ನ? ಹ್ಞೂ ಲಿಸ್ಟಲ್ಲಿ ಫಸ್ಟ್ ಹೆಸರು ನಂದು. ನನಗಂತೂ ಭಾಳ ಖುಷಿ ಆಗಕತ್ತೈತಿ. ಇವತ್ತು ಪಾಯಸ ಮಾಡು ಬೇ. ಹಾಂ ಆಯ್ತು, ಮಾಡ್ತೀನಿ. ಇದು ಹೆಸರು ಕಾಳು ಪಾಯಸ ಮಾಡು. ಆಯ್ತು. ಅಲ್ಲಲ್ಲ, ಈಗ ದಾಲ್ ತಿಕ್ಕಾಕತ್ತೇನ? ಅಲ್ವೇ ಅವ ಮುಂಜಾನೆ ಹಾಲು ತಿಕ್ಲಾರೇನು? ಯಾವಾಗ ತಿಕ್ತಾರ? ಬಿಡ್ಲೇನು ಅದು? ನನಗೆ ಬಿಡ್ತೇನೆ ಅಂತ ನೋಡು. ಹೊತ್ಬೇಕು ಮಾತೆ. ಈಗ ಹೊಲ್ ತಿಕ್ಕಾಕತ್ತಾನ, ಒಂದು ಮುಂಜಾನೆ ಕುಡಿದು ಬಿದ್ದಾವ. ಈಗ ಅಂತಾನ ಮತ್ತೆ ಬಿಡ್ಲಿಲ್ಲ ಅಂದ ಮತ್ತೆ ನನಗೆ ಬಿಡ್ತಾನೆ ಅಂತೀವ. ಅದು ಬಿಡು, ನೀ ಯಾಕೆ ಸಪ್ಪಗದಿಲ್ಲ? ಸಪ್ಪಗದ ಮತ್ತೆ ನನಗೆ ಕೇಳಕ ನಾನು ಚಂದಾಗ ಹೊಲ್ ತಿಕ್ಕೋಕೆ ಗೊತ್ತಿಲ್ಲ. ಹೊತ್ಮಳಕ್ ಮಾತು ಅದು ಬಿಡು ಬೇಯವ, ನೀ ಯಾಕೆ ಸಪ್ಪಗದಿ ಅದನ್ನ ಹೇಳ ಮೊದಲು. ಸರೋಜವಾಗ
ರೊಕ್ಕ ಪಕ್ಕ ಕೊಟ್ಟು ಸಾಲಂತಾಗ ಆಕೆ ಮಗಳು ತೊಗೋಬೇಕು ಮದುವೆ ಮಾಡ್ಬೇಕಂತ ನಾ ಮಾಡಿದ್ದು. ಆಕೆ ಮಗಳಿಗೆ ಒಂದು ಜಾಬ್ ಸಿಕ್ಕತ್ತಂತೆ, ದಿಮ್ಮಕ್ ಮಾಡಕತ್ತಾರ ಅವರು. ಆಕಿಗೆ ಯಾವಾಗ ನೌಕರಿ ಸಿಕ್ತದ? ನೀ ಮಾಡೋದ ಹಂಗೈತೆ ಅವ್ರು ಅನ್ನೋದ ಹಂಗೈತಿ. ಹಂಗನ್ಲ ಆಕಿ ಕೊಪ್ಪಳದಾಗ ಯಾವ್ದ ಇಂಟ್ರ್ಯೂ ಇತ್ತಂತೆ, ಅದ್ರ ಪಾಸ್ ಆಗ್ಯಾಳಂತೆ ಆಕಿ. ತಿಂಗಳಿಗೆ 22,000 ಅಂತ ಪಗಾರ. ಇನ್ನೂ 2 ತಿಂಗಳದಾಗ ನೀನು ರೊಕ್ಕ ಕೊಡ್ತಾನಂತ ಹೇಳಿ ಕಳಿಸಿಬಿಟ್ರು. ಅಲ್ಲ ಬೈ, ಎಂತ ಹುಚ್ಚಿದೆ ನೀನು? ಒಂದು ವಾರದಾಗ ರೊಕ್ಕ ಬೇಕಂತ ನೀವು ಅವ್ರ ಮನೆ ಮುಂದೆ ಜಗಳ ಮಾಡಕ್ಕೆ ಕುಂತಿದ್ದೆ ಅಂದ್ರೆ ಅವಾಗ ಅರು ಬರ್ತಿತ್ತು ಅವ್ರಿಗೆ ಇಬ್ಬರಿಗೆ, ತಂದೆ ತಾಯಿ ಮಗಳಿಗೆ. ಹೌದು ನೋಡ್ಲ, ನನಗಿದು ಒಳ್ಳೆಯಲಿಲ್ಲ ನೋಡು. ಆಗ ಎದ್ದು ಬಂದ್ಬಿಟ್ಟಲ್ಲಿ ಕುಂತತ್ನಾಗ ತಲೆಯಾಗ ಬರಲಿಲ್ಲ ನನಗೆ. ನಿನ್ನ ತಲೆಯಾಗ ಏನದು? ಬಸ್ ಸೆಗಣಿ ತುಂಬ್ಕೊಂಡೆ ನೀನು. ಒಂದೇಳೆ ಆಕೆ ಸರೋಜ ಹೇಳಿದ್ರು ಆಕೆ ಮಗಳದ ಅಲ್ಲ, ಎಲ್ಲಾರ ಸಾಲ ಮಾಡ್ಯಾರ ಕೊಡ್ತಾಳೆ ಆಕಿ. ನೀ ಏನಾರು ಒಂದು ವಾರದಾಗ ರೊಕ್ಕ ಕೊಡುವಂತ ಅವ್ರ ಮನೆ ಮುಂದೆ ಜಗಳ ಮಾಡಕ್ಕೆ ಕುಂತಿದ್ದೆ ಅಂದ್ರೆ ಅಕ್ಕಿ ಮಗಳು ಕರ್ಕೊಂಡು ನಿನ್ನ ಮಗನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಬರ್ತಿದ್ಲಕ್ಕಿ ಮನೆಗೆ. ಎಲ್ಲ ಹದಗೆಡಿಸಿಬಿಟ್ಟು ನೀ ಚಿಂತೆ ಮಾಡಬೇಡ್ಬೇ. ಆಕಿನ ಮದುವೆ ಹೆಂಗೆ ಮಾಡ್ಕೋಬೇಕಂತ ನನಗೆ ಗೊತ್ತದ. ಆಕಿನ ಮದುವೆ ಮಾಡ್ಕೊಂಬಂದು ಇಲ್ಲಿ ನೀವು ಮನೆ ಮುಂದೆ ತೋರಿಸ್ತೀನಿ. ಹೇ ಅಪ್ಪ, ಮತ್ತೆ ಏನ್ರ ಎಡವಟ್ಟು ಮಾಡಿ ನಾನು ರೊಕ್ಕನೂ ಬರೋಕ್ಕಲ್ಲ. ನೀನು ಕುಡ್ದು ಮತ್ತೆ ಉಚ್ಚಕಾರ ಮಾಡಿ ನಿನಗೆ ರೊಕ್ಕನೂ ಬರ್ತ, ಮನೆಗೆ ಸೊಸೆನೂ ಬರ್ತಾರೆ. ನೀ ಏನು ತಲೆ ಕೊಡ್ಸ್ಕೊಬೇಡ. ನಾ ಜಾಕ ಮಾಡಿ ಮಾರಿ ತಕೊಂಡು ದೋಸ್ತರಿಗೆ ಭೇಟಿ ಆಗಬೇಕು, ಹೋಗ್ಬೇಕು. ಹೋಗಪ್ಪ ಹೋಗು, ದೋಸ್ತರು ಕಾಯ್ತಿರ್ತಾರ. ಹೋಗು, ಬರೋತ್ ಮನೆಗೆ ಈಗ ಜಳಕ ಮಾಡ್ತಾನಂತೇವ. ಯವ್ವ ಮನೆ ಎಲ್ಲಿ ಐತಲ್ಲ ಅತ್ತವಕ್ಕೆಲ್ಲಿ ಜಳಕ ಮಾಡಕ್ಕೆ ಯಾರ ಮನೆ ಇಕ್ಕಿದೆ? ನೀನು ಅದಕ್ಕೆ ಅಂತಾರ ಮಕ್ಕಳಾಕಿ ಅಮ್ದೂತ್ರದಂತೆ, ಗಾಂಡ್ರಾಯ್ಕ್ ಧರ್ಮರಾಯರ್ದಂತೆ. ಹಿರಿಯರ ಚಂದಕ್ಕೆ ಮಾಡಿಲ್ಲ ಗಾದೆ ಮಾತು. ಎತ್ತಾಗೋಗತ್ತೆ ನೋಡಿದು, ಬರೋತ್ ಮನೆಗೆ ಮೈ ತಗೋತಂತೆ. ಸಾಕಾಗೋಗುತ್ತಂತ ಮಕ್ಕಳಿದ್ರೆ. ನಿಜವಾಗ್ಲೂ ಸೆಲೆಕ್ಟ್ ಆಗಿ ಯಾಕ ಜಾಬಿಗೆ? ಹ್ಞೂನೇ, ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೀನಿ. ನಂಗೆ ನಂಬಿಕೆನೇ ಇರಲಿಲ್ಲ ಗೊತ್ತಾ. ನೈಟಲ್ಲಿ ಎಷ್ಟು ಕಷ್ಟಪಟ್ಟು ಓದಿದ್ದೆ. ಆದರೂ ನೀನು ಕಷ್ಟಪಟ್ಟಕ್ಕೆ ಒಂದು ಜಾಬ್ ಆದ್ರೂ ಸಿಕ್ತಲ್ಲ ಬಿಡು. ನನಗೂ ಒಂದಿದ್ರೆ ಹೇಳಕ್ಕ, ನಾನು ಹಾಕ್ತೀನಿ ಜಾಯ್ನ. ಹ್ಞೂ ಆಯಿತು, ಅದು ಹೆಣ್ಮಕ್ಳಿಗೆ ಆದ್ಯತೆ ಜಾಸ್ತಿ. ಯಾವುದನ್ನೇ ಇದ್ದರೆ ನಿನಗೆ ಹೇಳ್ತೀನಿ ಆಯ್ತಾ. ಎಷ್ಟು ಕಷ್ಟಪಟ್ಟು ಓದಿದ್ದೆ ಗೊತ್ತಾ. ನೈಟ್ ನಿದ್ದೆನೇ ಮಾಡಿರಲ್ಲ, ಹಂಗೆ ಓದಿದ್ದೆ. ನನಗೆ ನಂಬಿಕೆನೇ ಇಲ್ಲ ಗೊತ್ತಾ ನಂದು ಆಗೈತಂತ. ಆದ್ರೆ ನೀ ಕಷ್ಟಪಟ್ಟಲ್ಲ ಬಿಡಕ್ಕ. ಸಂಜನಾ ನಿಂದ್ರ ನನಗ ಕುಡಕಂತ ನಮ್ಮವ್ವ ಮುಂದೆ ಕುಡಕಂತ ಹೇಳಿ ಕಳ್ಸೇನು? ನಾನು ಕುಡ್ದು ಯಾವಾಗ ನೋಡಿ ಅನ್ನಿ ಕುಡ್ಕ ಅಂತ ಕರಿದಲ್ಲೇ ಇನ್ನೇನು ಹುಚ್ಚ ಅಂತ ಕರೆಯಕ್ಕಾಗುತ್ತೇನಾ? ಅಂದ್ರೆ ನಿನ್ನ ಕಣ್ಣಿಗೆ ನಾವು ಹುಚ್ಚಿನ ಥರ ಕಾಣಕತ್ತೀನಿ. ನಾವು ಎಷ್ಟು ಕುಡ್ದನ್ ನೋಡಕ್ಕ ವಾಸನೆ ಇಲ್ಲಿಗೆ ಬರಕತ್ತೈತಿ. ಏಯ್ ನಾರ್ತನ ಅದು ಪರ್ಫ್ಯೂಮ್. ಹುಚ್ಚಂತಾರಲ್ಲ ನೀನು, ಹುಚ್ಚನೆ. ಅದು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಹೌದೌದು, ನಾನು ಹುಚ್ಚನ ಹೇಳಕತ್ತೀನಿ. ನಿಮ್ಮ ಅವ್ವಗೆ ಹೇಳ ರೊಕ್ಕ ತಂದು ಕೊಡಂತ ಹೇಳೋಗು. ಹೋಗ, ನಾಳೆ ನಿಮ್ಮ ಅವ್ವ ರೊಕ್ಕ ಕೊಡಂತ ಹೇಳೋಗಿ. ಹೋಗ. ನಾಳೆ ಅಂದ್ರೆ ಇಲ್ಲಿನ ತರಬೇಕು? ನಿಮ್ಮ ಅವ್ವಂಗೆ ಹೇಳೈತಲ್ಲ 2 ತಿಂಗಳು ಬಿಡ್ಕೊಂಡು ಕೊಡ್ತೀವಂತ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ನನ್ನ ರೊಕ್ಕ ಬರ್ಬೇಕು, ಇಲ್ಲ ಅಂತಂದ್ರೆ ಅದು ಕತ್ತಿನ ಬೇರೆ ಆಗ್ತದೆ. ಮತ್ತೆ ಏಯ್, ನಾಳೆ ಎಲ್ಲ ಕೊಡೋಕ್ಕಾಗಲ್ಲ. ಅದೇನು ಮಾಡ್ಕೊಂತೀಯ ಮಾಡ್ಕೊ ಹೋಗು. ನೋಡಿ ಮತ್ತೆ ಅಷ್ಟು ಸುಲಭವಾಗಿ ನಾನು ನಿನಗೆ ಬಿಡಂಗಿಲ್ಲ. ನಾಳೆ ನಿಮ್ಮ ಮನೆಗೆ ಬರ್ತೀನಿ. ಆಯ್ತು ಬಾ, ಅದೇನು ಮಾಡ್ತೀಯ ನಾನು ನೋಡೇ ಬಿಡ್ತೀನಿ. ಅಷ್ಟು ಸುಲಭವಾಗಿ ಬಿಡಂಗಿಲ್ಲ ನಿನಗೆ. ಹೇ ಗೌರಮ್ಮ, ನಿನ್ನ ಮಗ ಇಲ್ಲದ ಹೊರಗೆ ಕರೀಲಿ. ಯಾಕೆ ಬೇ? ಮಾತಾಡೋದೈತಿ ಕರಿ. ನನ್ನ ಮಗಳಿಗೆ ಬಾಯಿಗೆ ಬಂದಂಗೆ ಬೈದು ಕಳ್ಸ್ಯಾನಂತ ರೋಡಲ್ಲಿ ನಿಂತ್ಕೊಂಡು. ಅಯ್ಯ, ಅವ ಭಾಳ ಜೀವ ಇಟ್ಕಂದ. ಅವ ಯಾಕೆ ಬೈತಾನೆ ಬೈ ನಿನ್ನ ಮಗಳಿಗೆ? ಕರೀಲಿ, ನಾನು ಕೇಳ್ತೀನಿ ಆತನ. ಅವ ನೋಡು ನಿನ್ನ ಮಗಳ ಮೇಲೆ ಜೀವನ ಇಟ್ಕಂದನ. ಹೌದು, ದಾರ್ಯಾಗ ನನ್ನ ಮಗಳು ನಿಂದ್ರಿಸಿ ಬಾಯಿಗೆ ಬಂದಂಗೆ ಬೈದು ನಾಳೆನ ರೊಕ್ಕ ಕೊಡ್ರಿ ಅಂತ ಕೇಳ್ಯಾನಂತ. ಅದೆಲ್ಲ ನಾಳೆನ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳ್ಯಾನಂತ. ಏನು ನಾವೇನು ಪುಸ್ತಕ ಕೊಟ್ಟಿರ ನೀವು ರೊಕ್ಕ? ನನ್ನ ಮಗ ಆಗತ್ತಿ ಹೆಣ್ಮಕ್ಳಿಗೆ ಬೇಯವಲ್ಲ. ಹೆಣ್ಮಕ್ಳು ಅಂದ್ರೆ ಭಾಳ ಮರ್ಯಾದೆ ಕೊಡ್ತಾನ. ಸುಳ್ಳ ಬೈತಾನೆ ಅಂತಂದ್ರೆ ಹೊಲ ಮಾಡಿ ಕುಡ್ಕಂತ ತಿಳಿಬೇಡ್ರಿ. ಕುಡ್ಕ ಇರ್ಬೋದು ನನ್ನ ಮಗ. ಹೆಣ್ಮಕ್ಳಿಗೆ ಭಾಳ ಮರ್ಯಾದೆ ಕೊಡ್ತಾನ. ಹೌದು, ಏನು ಭಾಳ ಮರ್ಯಾದೆ ಕೊಡ್ತಾನೆ ಹೆಣ್ಮಕ್ಳಿಗೆ ನಿನ್ನ ಮಗ. ನಿನ್ನ ಮಗಳು ನೌಕರಿ ಮಾಡತ್ತ ಅಂತೇಳಿ ಯಾರ್ಯಾರು ಬೇಡ. ನಿನ್ನ ಮಗಳಿಗೆ ಓದಕ್ಕೆ ರೊಕ್ಕ ಕೊಟ್ಟಿದ್ದು ನಾನಾ. ಈಗ ನೌಕರಿ ಮಾಡತ್ತಂತೇಳಿ ಆಕಾಶದಾಗ ಅಕ್ಕಿಯಾಗಿ ಯಾರಾಡ್ಬೇಡ್ರಿ. ಹೆಂಗೆ ಮಾತಾಡ್ತೀವಿ? ಮರ್ಯಾದಕ್ಕಿನ್ನ ರೊಕ್ಕನೇ ಹೆಚ್ಚ ನಿನಗೆ. ಮೊದ್ಲ ನನ್ನ ರೊಕ್ಕ ನನಗೆ ಕೊಡು. ನಿಮ್ಮನ್ಯಾಗ ನನ್ನ ಮನೆ ಮೇಲೆ ಯಾರ್ಯಾಡಿದ್ರೆ ನಾ ಕೇಳೋಗಲ್ಲ. ಮೊದ್ಲ ನನ್ನ ರೊಕ್ಕ ನನಗೆ ಕೊಡು. ನಿನ್ನ ಮಗಳಿಗೆ ನೌಕರಿ ಬಂದಾಗಿದ್ದ ಆಕಾಶದಾಗ ಕುಂತಿರ್ ತಾಯಿ ಮಗಳೇ ನೀವು. ನಾವು ಆಕಾಶನಾಗಾರ ಕುಂದ್ರಲಿ, ಭೂಮಿ ಮೇಲೆ ಕುಂದ್ರಲಿ, ಆಕಿ ಕಷ್ಟಪಟ್ಟು ಓದಾಳ, ನೌಕರಿ ತಗಂದ. ನಿನಗೆ ಯಾಕೆ ಕೊಟ್ಟೇವ್ರಿ? ಪುಸ್ತಕ ಕೊಟ್ಟೇನ? ನಾ ರೊಕ್ಕ ಕೊಟ್ಟಲ್ಲೇ ನೌಕರಿ ಬರತ್ತ ಮರಿಬೇಡದನ. ನೀ ಇಷ್ಟೆಲ್ಲ ಮಾತಾಡ್ತಿಂದ್ರ ನಿನ್ನ ರೊಕ್ಕ ಕೊಡಲ್ಲ. ನಾನು ಅದೇನು ಮಾಡ್ಕೆತಿ ಮಾಡ್ಕೆ. ಯಾಕ
ಊರಾಗ ಪಂಚಾಯತ್ ಸೇರಿಸ್ತೀನಿ 4 ಮಂದಿ ಕಲಿಸ್ತೀನಿ ಮತ್ತೆ ನಿನ್ನ ಮಗನ ನೌಕರಿ ಬಾ ಅಂತೇಳಿ ರೊಕ್ಕ ಕೊಡ್ಬಾರ್ದು ಮುನ್ಸ್ಕೊಂಡು ಹೋಗ್ಬೇಕಂತ ದಿಮಾಕ ಮಾಡಕತ್ತೆ ನೀನು ಹೇಳಿದ್ರೆ ನಾ ಕೇಳಾಗಲ್ಲ ಊರಾಗ 4 ಮಂದಿ ಏನು ಸತ್ತಿಲ್ಲ ಕರೆಸ್ತೀನಿ ನಾನು ಅಗಸಿ ಕಟ್ಟಿ ಮುಂದೆ ನೀನು ಪಂಚಾಯತಿಗೆ ಸೇರಿಸಿದ್ರು ಕೊಡಲ್ಲ ನನ್ನ ಮೇಲೆ ಕೇಸ್ ಮಾಡಿದ್ರು ಕೊಡಲ್ಲ ಅದೇನು ಮಾಡ್ಕೆ ಹೋಗು ಕೊಡ್ಬೇಕಂತಿಕ್ಕಿ ರೊಕ್ಕ ಹೋಗು ನಿಮ್ಮಂಥವ್ರಿಗೆ ನನ್ನ ಮಗನ ಬೇಯಿಸಿ ಅದಕ್ಕೆ ಕುಡ್ದು ಬೇಯಿಸಿ ಶಿಕ್ಷೆ ಕೊಡ್ತೇವೆ ನಾವು ಅಂದ ನಾನು ಬೇಡ ಯಪ್ಪ ಅಂತಂದು ಹೇಳಿ ಲೇ ಹೋದ ವರ್ಷ ನಮ್ಮ ಕ್ಲಾಸ್ಮೇಟ್ ಪೂಜೆ ಇದ್ಲಲ್ಲ ಆಕೆ ಪಾಸ್ ಆಗಿ ಹೋದ್ಲಲ್ಲ ಕಾಲೇಜ್ ಹೋಗಿ ಯಾರನ್ನ ಲವ್ ಮಾಡ್ತಿದ್ಲಲ್ಲ ಮದುವೆ ಆದ್ಲಲ್ಲಿ ಆಕಿಂದ ಹೆಂಗ್ ಕೇಳಿ ಬಿಡ್ಲಿ ವರ್ಷಕ್ಕೊಬ್ಬರನ್ನ ಚೇಂಜ್ ಮಾಡ್ತಾಳ ಕಾಲೇಜ್ನಾಗ ಯಾರ್ಯಾರು ಇರ್ತಾರ ನೋಡಿ ಎಲ್ಲರೂ ಲವ್ ಮಾಡ್ತಾಳ ಹಂಗನ ಆಕೆ ಗೊತ್ತೇ ಇರ್ಲಿಲ್ಲ ನೋಡಿ ಅಯ್ಯೋ ಒಯ್ತೇನೆ ನೀವು ಬಂದಲ್ಲ ಏನ್ರಿ ಬೇ ಆರಾಮದ್ರಿ ಆರಾಮದೀವಿ ನೀನೇನಪ್ಪ ಪಟ್ಟಣ ಬಂದು ಹಂಗ ನಿಂದಿರ್ತೀಯಲ್ಲ ಅಂಜ್ಕೆನಂಗ ಹಂಗ್ಯಾಕೆ ಅಂಜಿಟ್ರಿ ಬೇ ನಾನು ನಿಮ್ಮಂಗೆ ಮನುಷ್ಯನ ಇದ್ದೀನಿ ನಿನ್ ನೋಡಿದ್ರೆ ಎದ್ರಿಗೆ ಬರ್ಲಾರ ಮತ್ತೇನು ನೀನ್ ನೋಡಿದ್ರೆ ಯಾರು ಮನುಷ್ಯರು ಅನ್ಕಂತಾರ ಯಪ್ಪ ಅಲ್ಲವ ನಾ ಹೇಳಕ್ 1 ವಾರ ಆಯ್ತು ಇಬ್ರದಕ್ಕೊಬ್ರು ನಾನು ಲವ್ ಮಾಡ್ರಲ್ಲ ನಿನ್ ಮಸಳಿ ಕನ್ನಡ ನೋಡ್ಕೊಂಡೇನ ನನ್ನ ಮುಖಕ್ಕೆ ಏನಾಗಿತ್ತು ಬೇ ದರ್ಶನ್ ಇದ್ದಂಗೆ ಇದ್ದೀನಿ ನೀನ್ ನೋಡಿದ್ರೇನೆ ಸ್ವಲ್ಪ ನಿಂಗೆ ನಿಂತ್ಕೊಂಡೇನೋ ಅಂಜ್ಕೊಂಡು ಹೊಡೆ ಹೋಗಿವಿ ನಾವು ದರ್ಶನ್ ಇದ್ದಂಗ ಅದೀಯಾ ಇದ್ರ ಇರ್ಬೋದು ಬಿಡು ದರ್ಶನ್ ಇದ್ದಂಗ ಅದಿರ ಅಂತ ಲೇಯ್ತಾ ನಾ ಹೆಂಗನ ಯಾಕಿರ್ಲಿ ನನ್ನ ಮದುವೆ ಆಗ್ರ ಬೇ ಹೋಗ್ರ ಬೇ ಹೋಗ್ರಿ ಒಂದಲ್ಲ ಒಂದಿನ ನಾನು ಚಂದ ನೋಡಿ ನೀವೇ ಬರ್ತೀರಿ ಓದ್ ನಾ ಏನು ಅದೇನು ಬರಕತ್ತೀನಿ ನೋಡ ಓದ್ ನಾಳ ಅಯ್ಯೋ ಏನು ಕಲೆ ಬಿದ್ನದೇ ಓ ಇವ ಬೇ ನಾ ಆಫೀಸ್ಗೆ ಹೋಗ್ಬರ್ತೀನಿ ಸಾಯಂಕಾಲ ಜಲ್ದಿ ಬರ್ತೀನಿ ನೀನು ರೆಡಿ ಆಗಿರತ್ತ ನಾನು ಯಾಕೆ ರೆಡಿ ಆಗ್ಬೇಕು ಬೇ ನೀನೇನತ್ರ ಹೇಳಿಲ್ವಾ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಂತ ಹೌದಲ್ಲ ಅದು ನಿಮ್ಮ ದೊಡ್ಡಮ್ಮ ನಿನ್ಗೊಂದು ಹುಡುಗನ ನೋಡಕ್ಕೆ ಹೇಳಿದ್ನೆ ನೋಡ್ಯಾಳಂತ ಹೋಗಿ ಬರಮ್ ನಡಿ ಆ ಹುಡುಗನ ನೋಡಿ ಬರಂತಿ ಎಷ್ಟೊತ್ತಿ ಬರ್ತೀನಿ ವಾಪಸ್ ನಂದೇನು ಭಾಳ ಹೊತ್ತಾಗಲ್ಲ ನಾನು ಆಫೀಸಿಗೆ ಹೋಗಿ ಜಸ್ಟ್ ಒಂದು ಸೈನ್ ಹಾಕಿ ಅವ್ರಿಗೆ ಹೇಳಿ ಬರ್ತೀನಿ ಹಂಗಾರೆ ಜಲ್ದಿ ಬಾ ಸರಿ ಸರಿ ಏಯ್ ಹುಡುಗ ಇಲ್ಲಿ ಇರ್ಬೇಕಾದ್ರೆ ನಿಮ್ಮ ಅವ್ವ ಬೇರೆ ಹುಡುಗರು ಹೆಂಗ್ ಹುಡುಕ್ತಾಳ ಏಯ್ ನಾಯಿ ನನ್ನ ಮಗನೇ ಅದೇನಂತ ಮಾತಾಡ್ತೀಯಾ ಬಾಯಿದೆ ಅಂತ ಹುಚ್ಚಿಸಾಗೇನ ಮಾತಾಡಕ್ ಹೋಗ್ಬೇಡ ನೀನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ ನೋಡು ನಮ್ಮ ರೊಕ್ಕ ತಗೊಂಡು ನಮಗೆ ದೌಲತ್ ತೋರಿಸ್ತಿ ಇವತ್ತು ನೀವು ಸೊಕ್ಕ ಮುರಿಬೇಕಂತಾನೆ ನಿಮ್ಮ ಮನೆಗೆ ಬಂದಿನ ನಾ ಇವತ್ತು ನೋಡ್ ಬಸ್ಯಾ ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ ಮುಚ್ಕೊಂಡು ಜಾಗ ಬಿಡು ಆದ್ರಾಗ್ಲಿ ಬಿಡು ಇವತ್ತೊಂದಿನ ನೀ ಕೆಲ್ಸಕ್ಕೆ ಹೋಗ್ಲಿಕ್ಕಂದ್ರೆ ಏನಾಗಂಗಿಲ್ಲ ಇವತ್ತು ನಿನ್ನ ಗ್ರಾಚಾರ ಬಿಡಿಸ್ತೀನಿ ಯಾಕೆ ಇನ್ನು ಕೆಲ್ಸಕ್ಕೂ ಇಲ್ಲ ನೋಡಮ್ಮ ಈ ಬಸ್ಸಿ ಆಫೀಸಿಗೆ ಲೇಟ್ ಆಗಕತ್ತೈತಿ ಜಾಗ ಬಿಡೋನೆ ಬಿಡ್ತಾ ಇಲ್ಲ ಯಾಕಪ್ಪ ನಿನ್ನೆ ಮನೆಗೆ ಬಂದು ಬೈದಿರೋದು ಸಾಕಾಗಿಲ್ಲ ನನಗೆ ನೀವು ಬೈರಿ ನೀವು ಎಷ್ಟು ಬೈತೀರಿ ಅಷ್ಟು ನನಗೆ ಆಶೀರ್ವಾದ ಮಾಡ್ದಂಗೆ ಥೂ ಇವ ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟಿದ್ದಾನೆ ಬೇ ಅದನ್ನೇನು ಕೇಳ್ತೀನಿ ಕೆಲ್ಸಕ್ಕೆ ಹೋಗಿ ಗೊತ್ತಾಗತ್ತ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಈಗ ಇವತ್ತು ಕೆಲ್ಸಕ್ಕೆ ಹೋಗಾಕ ನಾ ಬಿಡಂಗಿಲ್ಲ ಯಾಕೆ ಬಿಡಲ್ಲ ಯಪ್ಪ ಆಕೆ ನೀನು ಮುಂದೆ ಕುಂತು ರೊಕ್ಕ ಬರ್ತಾವನ ಕೆಲ್ಸಕ್ಕೆ ಹೋಗ್ಲಿ ಬಿಡು ನನ್ನ ರೊಕ್ಕನೂ ಬೇಡ ಏನೂ ಬೇಡ ನನಗೆ ಈಕಿ ಬೇಕು ನನಗೇನಾರ ತಾಳಿ ಕಟ್ಟಿದ್ಯಾ ಅಂದ್ರ ಸರಿ ಇರಲ್ಲ ನೋಡು ಬಸ್ಸೆ ಮದುವೆ ಅಂದ್ರೆ ಹುಡುಗಾಟ ಮಾಡಿ ಅನ್ನಿನ ನನ್ನ ಮಗಳ ಜೀವನ ಹಾಳು ಮಾಡ್ತೀನಿ ನಿನ್ನ ಮಗಳ ಜೀವನ ಜೊತೆ ನನ್ನ ಜೀವನ ಹಾಳಾಗತ್ತೆ ಹಾಳಾದ್ರೆ ಹಾಳಾಗ್ಲಿ ಬಿಡು ಬೇಸ್ ಹೊಡೆದಳಬೆ ನಾನು ಹೊಡಿಬೇಕು ಕರ್ಕೊಂಡಿದ್ದೆ ಆಕಿದ್ದ ಬೇಸ್ ಐತೇಳು ನನಗೆ ನೀನಂದ್ರೆ ಒಂದ್ ಸ್ವಲ್ಪ ಇಷ್ಟ ಇಲ್ಲ ಯಾಕೆ ಹಿಂಗೆ ನಾನು ಬೆನ್ ಬಿದ್ದಿದ್ದಿ ಬಾ ಇವತ್ತೇನು ಕೆಲ್ಸಕ್ಕೆ ಹೋಗೋದು ಬೇಡ ನಾಳೆಯಿಂದ ಹೋಗಂತ ನಡಿ